ನೀವು ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ ಆದಾಗ ನೀವು ಒಂದು ಮಾತು ಹೇಳಿದ್ರಿ, ರನ್ವೇ ಬಿಹೈಂಡ್ ಯು ಆ್ಯಂಡ್ ದ ಹೈಟ್ ಅಬೌವ್ ಯು ಇಸ್ ಆಫ್ ನೋ ಯೂಸ್. ಹಾಗೆ ಆಗಿರ್ಬೇಕಿಲ್ಲಿ ಅಂತ. ಹೌದು. ವಿಂಗ್ ಕಮಾಂಡರ್ ರಾಜೀವ್ ಸರ್, ಏನು ನಿಮ್ಮ ಅನಲೈಸಸ್ಸು ಯಾಕೆ ಆಗಿರಬಹುದು? Taking on from where Mr. Sudarshan has said, yes, I agree with whatever he has said. ಇದು ಊಹೆ ಮಾಡಬಹುದು. ಈಗ ಇಟ್ ಸೀಮ್ಸ್ ಟು ಬಿ ಎ ಕಂಟ್ರೋಲ್ಡ್ ಫ್ಲೈಟ್ ಇನ್ ಟೆರೇನ್. ಓಕೆ, ಕಂಟ್ರೋಲ್ಡ್ ಫ್ಲೈಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪೈಲಟ್ಸ್ ವರ್ ಇನ್ ಕಂಟ್ರೋಲ್ ಆಫ್ ದ ಏರ್ಕ್ರಾಫ್ಟ್. ಇಟ್ ಅಪಿಯರ್ಸ್ ಸೊ. ನಾಳೆ ಏನಾದರೂ ಎವಿಡೆನ್ಸ್ ಇದ್ರ ಪರವಾಗಿ ಬಂದ್ರೆ ನಮ್ಮ ಅಭಿಪ್ರಾಯನ ಬದಲಾಯಿಸಬೇಕು. ಬಟ್ ಈ ಇರೋ ಎವಿಡೆನ್ಸ್ ಪ್ರಕಾರ ಇಟ್ ಸೀಮ್ಸ್ ಟು ಬಿ ಎ ಕಂಟ್ರೋಲ್ಡ್ ಫ್ಲೈಟ್ ಇನ್ ಟು ಎ ಟೆರೇನ್. ಸೊ ಅವರು ಏರ್ಫೀಲ್ಡ್ ಕಾಣ್ತಿದೆ ಅಂತ ಹೇಳಿ ಸೆಕೆಂಡ್ ಅಪ್ರೋಚ್ ಅಲ್ಲಿ ಬಂದಾಗ, ಓಕೆ, 2 ಎಂಜಿನ್ ಏರ್ಕ್ರಾಫ್ಟ್ ಇದು, ಟ್ವಿನ್ ಎಂಜಿನ್ ಏರ್ಕ್ರಾಫ್ಟ್ ಇದು. ಹೌದು. ಇಟ್ ಹಸ್ ಗಾಟ್ ಟೆರೇನ್ ವಾರ್ನಿಂಗ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಓಕೆ, TAWS ಅಂತ ಟೆರೇನ್ ಅವಾಯ್ಡೆನ್ಸ್ ಅಂಡ್ ವಾರ್ನಿಂಗ್ ಸಿಸ್ಟಮ್ ಇದೆ. ಸೊ ಇದೆಲ್ಲ ವರ್ಕ್ ಆಗ್ತಿದೆ ಅಂತ ನಾವು ಅನ್ಕೊಂಡ್ರೆ, ದ ಪಾಸಿಬಿಲಿಟೀಸ್ ಆಫ್ ಥಿಂಗ್ಸ್ ಗೋಯಿಂಗ್ ರಾಂಗ್ ಟೆಕ್ನಿಕಲಿ ಅಪಿಯರ್ ಸ್ಲಿಮ್. ಅಂದ್ರೆ ಕಡಿಮೆ ಅಂತ. ಕಡಿಮೆ. ಓಕೆ. ಸೊ ಮೋಸ್ಟ್ ಪ್ರಾಬ್ಲಿ ಇಟ್ಸ್ ಎ ಕಂಟ್ರೋಲ್ ಫ್ಲೈಟ್ ಇನ್ ಟು ಟೆರೇನ್. ಇನ್ನ ಒಂದೇನು ಅಂದ್ರೆ, ಇದಕ್ಕೆ ಪರವಾಗಿ ನೋಡಿದ್ರೆ ಈ ವಿಮಾನದ ಓನರ್ VSR ವೆಂಚರ್ಸ್ ಯಾರಿದ್ದಾರೆ, ಅವರು 2003ರಲ್ಲೂ ಇದೇ ಮಾಡೆಲ್ ಏರ್ಕ್ರಾಫ್ಟ್ ಒಂದು ದುರಂತ ಆಯ್ತು ಮುಂಬೈನಲ್ಲಿ. ಸೊ ಸೇಮ್ ಟೈಪ್, ಸೇಮ್ ಮಾಡೆಲ್ ಏರ್ಕ್ರಾಫ್ಟ್ within 3 years from the same owner having a mishap raises concern on maintenance practices within the organization. ಮಮತಾ ಬ್ಯಾನರ್ಜಿ ಅವರು ಹೇಳಿದ ಸತ್ಯ ಆಗಿರೋ ಸಾಧ್ಯತೆ ಎಷ್ಟು? ಇದೆಲ್ಲ ಐ ವುಡ್ ನಾಟ್ ಗೋ ಇಂಟು ಪಾಲಿಟಿಕ್ಸ್, ಬಟ್ ನಾನು ಟೆಕ್ನಿಕಲಿ ಹೇಳಿ ಅಂತ. ಟೆಕ್ನಿಕಲಿ ಯಾರು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿರಬಹುದಾದ ಸಾಧ್ಯತೆಗಳು ಎಷ್ಟಿದೆ ಅಂತ? ವೆರಿ ಸ್ಲಿಮ್. ತುಂಬಾ ಕಡಿಮೆ. ಈಗ ನೋಡಿ, ಮತ್ತೆ ಇನ್ನೊಂದೇನು ಅಂದ್ರೆ, ಮೂರನೇ ಕಾರಣ ಏನಾಗಿರ್ಬೋದು ಅಂದ್ರೆ, ಇಫ್ ಯು ಲುಕ್ ಅಟ್ ಇಂಡಿಯನ್ ಏವಿಯೇಷನ್ ಸೆಕ್ಟರ್, ಹೋದ 10 ವರ್ಷದಲ್ಲಿ ಸುಮಾರು ಡಬಲ್ಗಿಂತ ಜಾಸ್ತಿ ಆಗಿದೆ ನಂಬರ್ ಆಫ್ ರಿಜಿಸ್ಟರ್ಡ್ ಏರ್ಕ್ರಾಫ್ಟ್. ನಂಬರ್ ಆಫ್ ರಿಜಿಸ್ಟರ್ಡ್ ಏರ್ಕ್ರಾಫ್ಟ್, ಐ ಆಮ್ ಟೇಕಿಂಗ್ ಬೋತ್ ಕಮರ್ಷಿಯಲ್ ಅಂಡ್ ಜನರಲ್ ಏವಿಯೇಷನ್, ಆಸ್ ಸುದರ್ಶನ್ ಸರ್ ಹಸ್ ಆಲ್ರೆಡಿ ರಿಮಾರ್ಕ್ಡ್. ಓಕೆ, ಸುಮಾರು 800ರಿಂದ 1600 ಆಗಿದೆ. ಅದೇ ಟೈಮಲ್ಲಿ ಪ್ಯಾಸೆಂಜರ್ ಟ್ರಾಫಿಕ್, ಫ್ರೈಟ್ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಸಪೋರ್ಟ್ ಸಿಸ್ಟಮ್ಸ್ ಏನಿದೆ ನಮ್ದು, ಅದು ಅದೇ ಪೇಸ್ ನಲ್ಲಿ ಇಂಪ್ರೂವ್ ಆಗಿದೆಯಾ, ಅದೇ ಪೇಸ್ ನಲ್ಲಿ ಹ್ಯಾವ್ ದ ಮ್ಯಾಚ್ ದ ಫ್ಲೀಟ್ ಎಕ್ಸ್ಪಾನ್ಷನ್? ದೀಸ್ ಆರ್ ಆಲ್ ಕ್ವಶನ್ ಮಾರ್ಕ್ಸ್. ಯಾಕೆ ಹೇಳ್ತೀನಿ ಅಂದ್ರೆ, ಹೋದ್ 5 ವರ್ಷದಲ್ಲಿ 14% ಇನ್ಕ್ರೀಸ್ ಆಗಿದೆ ಇನ್ ಏರ್ ಕ್ರಾಶಸ್ ಇನ್ ಇಂಡಿಯಾ. 2020ರಿಂದ 2025 53 ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ 320 ಜನ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಸೊ ಫ್ಯಾಕ್ಟರ್ಸ್ ಮೇ ಬಿ ಇನ್ಕ್ರೀಸ್, ಲೆಸ್ ಟೈಮ್, ಡಿಸಿಷನ್ ಮೇಕಿಂಗ್ ಟೈಮ್ ಕಡಿಮೆ ಇದೆ ATC ನವ್ರಿಗೆ ಅಂಡ್ ಅದರ್ ಅಲೈಡ್ ಸರ್ವಿಸಸ್ಗೆ. ಪೈಲಟ್ಸ್ ಆರ್ ಸ್ಟ್ರೆಸ್ಡ್, ಮೇಂಟೆನೆನ್ಸ್ ಕ್ರೂಸ್ ಆರ್ ಸ್ಟ್ರೆಸ್, ಏನಾದ್ರೂ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಸೇಫ್ಟಿ ಮೇಲೆ ಒಂದು ಪ್ರಶ್ನೆ ಇದೆ ಇವತ್ತು. ಆದರೆ ತೀರಾ ಕಮರ್ಷಿಯಲ್ ಪೈಲಟ್ಗಳ ರೀತಿಯಲ್ಲಿ ಚಾರ್ಟರ್ಡ್ ಫ್ಲೈಟ್ ಫ್ಲೈ ಮಾಡುವ ಪೈಲಟ್ಗಳಿಗೆ ಸ್ಟ್ರೆಸ್ಡ್ ಆಗಿರ್ತಾರೆ ಅಂತ ಅನ್ಸೋದಿಲ್ಲ ಸರ್? ಇಷ್ಟೊಂದು ಒತ್ತಡ ಅವ್ರ ಮೇಲೆ ಇರೋದಿಲ್ಲ ಅಂತ. ಭಾರತದಲ್ಲಿ ಪ್ರತಿ ಒಂದು ತಿಂಗಳು ಯಾವ್ದೋ ಒಂದು ಮೂಲೆಯಲ್ಲಿ ಎಲೆಕ್ಷನ್ ಆಗ್ಬೇಕಾದ್ರೆ ಇವರೆಲ್ಲ ರಾಜಕಾರಣಿಗಳು ಬಸ್ಸು, ಟ್ರೈನು, ಕಾರಲ್ಲಿ ಹೋಗಲ್ವಲ್ಲ. 100 ಕಿಲೋಮೀಟರ್ ಇದ್ರೂ ಅವ್ರಿಗೆ ವಿಮಾನ ಬೇಕು. ಹೌದು. ಸೊ ಹಾಗಿದ್ದಾಗ ದ ಸ್ಟ್ರೆಸ್ ಆನ್ ದೆಮ್. ಇವತ್ತು ಅಲ್ಟ್ರಾ ರಿಚ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಇಸ್ ನಾಟ್ ಸ್ಮಾಲ್. ಬಿಸ್ನೆಸ್ ಮೆನ್ ಆಗಲಿ, ಅಲ್ಟ್ರಾ ರಿಚ್ ಪಾಪ್ಯುಲೇಷನ್ ಆಗಲಿ, ಅಥವಾ ಪೊಲಿಟಿಷಿಯನ್ಸ್ ಆಗಲಿ, ದ ಡಿಮ್ಯಾಂಡ್ ಇಸ್ ದೇರ್. ಕರೆಕ್ಟ್. ಸುದರ್ಶನ್ ಸರ್, ನೀವು ಹೇಳ್ತಾ ಇದ್ರಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಸತ್ಯ ಆಗಿರೋ ಪಾಸಿಬಿಲಿಟಿ ಪರ್ಸೆಂಟೇಜ್ ಎಷ್ಟು ಅಂತ. ಈಗ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.